ಶುಭೋದಯ. ಯೇಸುವಿಗೆ ಸ್ತೋತ್ರ. ಇಂದು 7 ಜುಲೈ 2025. ಈ ದಿನದ ಧ್ಯಾನ ಭಾಗ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9-11 ವಾಕ್ಯ. ಪೌಲನು ಎಪಫ್ರನ ಮೂಲಕವಾಗಿ ಒಳ್ಳೆಯ ಸಾಕ್ಷಿಯನ್ನು ಕೇಳಿಸಿಕೊಂಡಿದ್ದನು. ಕೊಲೊಸ್ಸೆ ಜನರು ಎಪಫ್ರನ ಮೂಲಕ ಸುವಾರ್ತೆಯ ಸತ್ಯಾರ್ಥವನ್ನು ಕೇಳಿಸಿಕೊಂಡು ಅದನ್ನು ಕಲಿತು ಅದರ ಪ್ರಕಾರ ನಡೆಯುವಂಥವರಾಗಿದ್ದರು. ಯೇಸು ಸ್ವಾಮಿಯು ತನ್ನ ಪರ್ವತ ಪ್ರಸಂಗವನ್ನು 2 ವ್ಯತಿರಿಕ್ತತೆಯಲ್ಲಿ ಮುಕ್ತಾಯಗೊಳಿಸುವಂಥದ್ದಾಗಿ ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು, ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಮತ್ತಾಯ 7:26ರಲ್ಲಿ ಯೇಸು ತಿರುಗಿ ಹೇಳಿರುವಂಥದ್ದು, ಆದರೆ ನನ್ನ ಈ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಎಪಫ್ರನ ಮೂಲಕ ಸುವಾರ್ತೆಯ ಸತ್ಯವಾಕ್ಯವನ್ನು ಕೇಳಿಸಿಕೊಂಡಿದ್ದ ಕೊಲೊಸ್ಸೆ ಪಟ್ಟಣದವರು ಎಫೆಸ ಪತ್ರಿಕೆ 2ನೇ ಅಧ್ಯಾಯದ 20-21 ಪ್ರಕಾರ ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲಾದ ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟವರಾದದರಿಂದ ಅವರು ಪರಸ್ಪರ ಹೊಂದಿಕೆಯಾಗಿ ಪ್ರೀತಿಯಲ್ಲಿ ಜೀವಿಸುವಂಥವರಾಗಿದ್ದರು. ಕೊಲೊಸ್ಸೆ ಸಭೆಗಾಗಿ ಪೌಲನು ಮಾಡುತ್ತಿದ್ದ ಪ್ರಾರ್ಥನೆ ಅನ್ನುವಂಥದ್ದು ದೇವರು ಅವರನ್ನು ತನ್ನ ಜ್ಞಾನದಿಂದ ತುಂಬಿಸುವುದಕ್ಕಾಗಿ, ಅರ್ಥ ಆಧ್ಯಾತ್ಮಿಕ ತಿಳುವಳಿಕೆಗಾಗಿ. ದೇವರು ನಮ್ಮಿಂದ ಏನನ್ನು ಬಯಸುತ್ತಾನೆ ಎಂಬುದನ್ನು ತಿಳಿದುಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ ಅಥವಾ ಮೊದಲ ಜವಾಬ್ದಾರಿ. 2ನೇದಾಗಿ, ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಮೆಚ್ಚಿಸುವಂಥದ್ದು ಅಥವಾ ಸಂತೋಷಪಡಿಸುವಂಥದ್ದು. ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಿರಿ ಎಂಬುದಾಗಿ. 3ನೇಯದಾಗಿ, ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಲ್ಲಿ ಅಭಿವೃದ್ಧಿ ಹೊಂದುವಂಥವರಾಗಿರಬೇಕು. ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 6, 7, 8 ವಾಕ್ಯದಲ್ಲಿ ನಾವು ಕಾಣುವಂಥದ್ದು, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿರಬೇಕು, ಆಗ ನೀವು ಬಹಳ ಫಲ ಕೊಡುವಿರಿ ಎಂಬುದಾಗಿ. 4ನೇದಾಗಿ, ಆತನ ಮಹಿಮೆಯ ಪ್ರಕಾರ ಪೂರ್ಣ ಬಲವನ್ನು ಹೊಂದಿದವರಾಗಿ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ತೋರಿಸುವಂಥವರಾಗಿರಬೇಕು. ನಾವು ದಿನಂಪ್ರತಿ ಅನೇಕ ಸವಾಲುಗಳನ್ನು ಎದುರಿಸುವಂಥವರಾಗಿದ್ದೇವೆ. ಇಂತಹ ಸವಾಲುಗಳ ಮೇಲೆ ನಾವು ಪೂರ್ಣ ಜಯಶಾಲಿಗಳಾಗಬೇಕಾದರೆ ಕರ್ತನ ಪೂರ್ಣ ಬಲವನ್ನು ನಾವು ಹೊಂದುವಂಥವರಾಗಿರಬೇಕು ಅಥವಾ ಹೊಂದಿದಂಥವರಾಗಿರಬೇಕು. ಪ್ರಿಯರೇ, ಯೇಸು ಕ್ರಿಸ್ತನಿಂದ ಕರೆಯಲ್ಪಟ್ಟವರಾದ ನಾವುಗಳು ಈ ಮುಂಜಾನೆಯಲ್ಲಿ ನಮ್ಮ ಪ್ರಾರ್ಥನೆಯ ವಿಧಾನವನ್ನು ಒಮ್ಮೆ ಪರೀಕ್ಷಿಸಿ ನೋಡುವ. ನಮ್ಮ ಪ್ರಾರ್ಥನೆಯ ಮಾತುಗಳಲ್ಲಿ ಅಥವಾ ಪದಗಳಲ್ಲಿ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅವಶ್ಯವಾಗಿರುವ ಯಾವುದಾದರೂ ಅಂಶಗಳು ಅಡಕವಾಗಿದ್ದೀಯಾ, ಅಥವಾ ನಾವು ಕೇವಲ ಲೌಕಿಕತೆಯ ಮೇಲೆ ಮಾತ್ರ ಕೇಂದ್ರೀಕರಿಸಿದ್ದೇವ? ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.